Huh? Okay. Next one is the acceleration, derive an expression for the acceleration due to gravity at a point above the surface of the earth. ಈಗ ನಾವು ಅರ್ಥನಲ್ಲಿ ಎಲ್ಲೆಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟೆಷ್ಟಿರುತ್ತೆ ಅನ್ನೋದು ಈಕ್ವೇಷನ್ ಫಾರ್ಮ್ನಲ್ಲಿ ಅದನ್ನು ಹೇಳಬೇಕು. ಈಗ ನೋಡಿರಿ, ಇದೊಂದು ಅರ್ತ್ ಇದೆ, ಇದು ಸೆಂಟ್ರ್ ಆಫ್ ದ ಅರ್ಥು, ಇದು ಸರ್ಫೇಸ್ ಆಫ್ ದ ಅರ್ಥು. ಇನ್ ಬಿಟ್ವೀನ್ ಸರ್ಫೇಸ್ ಆಫ್ ದ ಅರ್ತ್ ಮಧ್ಯದಲ್ಲಿ ಬಿ ಪಾಯಿಂಟ್, ಇನ್ನೊಂದು ಪಾಯಿಂಟ್ ಇದೆ, ಅದು ಫುಲ್ಲು ಎಬೋವ್ ದ ಸರ್ಫೇಸ್ ಸ್ಕೈನಲ್ಲಿ ಇರೋದು, ಅದು ಎಬೋವ್ ದ ಸರ್ಫೇಸ್ ಅಂತ. ಅಷ್ಟು ಪಾಯಿಂಟಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ನೋಡಿರಿ, ಇದು ಅರ್ತಿದು, ಅರ್ಥಲ್ಲಿ ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್, ಇದರಲ್ಲಿ ಈ ಸ್ಯಾಟಲೈಟ್ ಅವೆಲ್ಲ ಬಿಡ್ತೀವಲ್ಲ, ಅವಾಗ ಅಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಅಲ್ಲಿ ಕಂಡುಹಿಡಿಯೋದು. ನೆಕ್ಸ್ಟ್ ಸರ್ಫೇಸ್ ಆಫ್ ದ ಅರ್ತ್, ಇದ್ರ ಮೇಲೆ ಎಷ್ಟು, ಆಮೇಲೆ ಸೆಂಟ್ರ್ ಆಫ್ ದ ಅರ್ತ್, ಇದರ ಮೇಲೆ ಇಲ್ಲಿ ಎಷ್ಟಿದೆ, ಮತ್ತು ಇನ್ ಬಿಟ್ವೀನ್ ಸರ್ಫೇಸ್ ಆ್ಯಂಡ್ ದ ಸೆಂಟರ್ ಆಫ್ ದ ಅರ್ತ್ ಮಧ್ಯದಲ್ಲಿ ಎಷ್ಟಿದೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಅಷ್ಟನ್ನು ಕಂಡುಹಿಡಿಬೇಕು. ಈ 4 ಪಾಯಿಂಟ್ಗಳನ್ನು ಈ ಪೀರಿಯಡಲ್ಲಿ ಅದನ್ನು ಕಂಡುಹಿಡಿಬೇಕು. ಈಗ ಡಿರೈವ್ ಇನ್ ಎಕ್ಸ್ಪ್ರೆಷನ್ ಫಾರ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಪಾಯಿಂಟ್ ಅಬೌವ್ ದ ಸರ್ಫೇಸ್ ಆಫ್ ದ ಅರ್ತ್. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಡಿರೈವ್ ಇನ್ ಎಕ್ಸ್ಪ್ರೆಷನ್ ಫಾರ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ದ ಪಾಯಿಂಟ್ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್. ಎಲ್ಲಿ ಅರ್ಥ ಪಾಯಿಂಟ್ ಅಬೌವ್ ದ ಸರ್ಫೇಸ್ ಆಫ್ ಅರ್ತು, ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್ ಅಂದರೆ ಸೆಂಟ್ರ್ನಲ್ಲಿ ಮತ್ತು ಇವೆರಡರ ಮಧ್ಯಭಾಗದಲ್ಲಿ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಈಗ ಗೊತ್ತಾಯ್ತಾ? ಇದು ಈ ಡೆರಿವೇಷನ್ ಭಾಳ ಈಸಿ ಇದೆ, ನೋಡೋಕೆ ದೊಡ್ಡದಂಗೆ ಕಾಣುತ್ತೆ. ಹೇಗೆ ಫಸ್ಟಿಗೆ ಏನು ಮಾಡ್ತೀವಿ, ಅರ್ತ್ ಇದು ಗೊತ್ತಾಯ್ತಾ, ಅರ್ತು ಸರ್ಫೇಸ್ ಆಫ್ ದ ಅರ್ತ್ ಜಿ ಇಲ್ಲಿದೆ, ಇಲ್ಲಿ ನಿಮಗೆ Gm/r² ಫಾರ್ಮುಲಾ ಇದೆ. ಅದಕ್ಕೆ ಯಾವುದು ಸರ್ಫೇಸ್ ಆಫ್ ದ ಅರ್ತ್ ಮೇಲೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿದೆ ಅಂತ ಹೋದ ಪೀರಿಯಡಲ್ಲೇ ಕಂಡುಹಿಡಿದು ಬಿಡ್ತೀವಿ. ಈಗ ನಾವು ಎಬೋವ್ ದ ಸರ್ಫೇಸ್, ಸೆಂಟರ್ ಆಫ್ ದ ಸರ್ಫೇಸ್, ಮಿಡ್ಲು ಆಫ್ ದ ಸರ್ಫೇಸ್ ಆ್ಯಂಡ್ ದ ಸೆಂಟ್ರ್ ಗೊತ್ತಾಯ್ತು, ಅಲ್ಲಿ ಕಂಡುಹಿಡಿಬೇಕು. ಫಸ್ಟಿಗೆ ಏನು ಮಾಡಬೇಕಂದ್ರೆ ನೋಡಿರಿ, ಇದು ಯಾವುದೊಂದು ಪಾಯಿಂಟ್ ಎ ಇದೆ, ಇದು ಸರ್ಫೇಸ್ ಆಫ್ ದ ಅರ್ತ್ ಮೇಲಿದೆ ಸ್ಕೈ ಮೇಲೆ, ಬಿ ಅನ್ನೋ ಪಾಯಿಂಟ್ ಸರ್ಫೇಸ್ ಇದೆ, ಸಿ ಅನ್ನೋ ಪಾಯಿಂಟ್ ಸೆಂಟರ್ ಆಫ್ ದ ಅರ್ತ್. ಅದನ್ನು ಈಗ ಇದರಲ್ಲಿ ಬರೀಬೇಕು. ಲೆಟ್ ಎ ಈಸ್ ಈಕ್ವಲ್ ಟು ಪಾಯಿಂಟ್ ಅಟ್ ದ ಹೈಟ್ ಹೆಚ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್, ಇಲ್ಲಿಂದ ಇಲ್ಲಿಗೆ ಹೈಟ್ ಹೆಚ್ ಇದೆ ಎ ಪಾಯಿಂಟು. ಇಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಹೆಚ್ ಅಂತ ಇರಲಿ. ಅಟ್ ದ ಪಾಯಿಂಟ್ ಬಿ ಇದೆಯಲ್ಲ, ಬಿ ಇಸ್ ಅಟ್ ದ ಸರ್ಫೇಸ್ ಆಫ್ ದ ಅರ್ತ್, ಇಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಅಂತ ಇರಲಿ. ಆಯಿತಾ? ಫಸ್ಟಿಗೆ ನಾವು ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ ಕಣಿಕಂತೀವಿ, ಆಮೇಲೆ ಅಟ್ ದ ಸರ್ಫೇಸು ಮಧ್ಯ ಸೆಂಟ್ರು, ಆಮೇಲೆ ಮಧ್ಯ ಸೆಂಟ್ರಲ್ಲಿ ಮತ್ತು ಇನ್ ಬಿಟ್ವೀನ್ ಸೆಂಟ್ರ್ ಆ್ಯಂಡ್ ಸರ್ಫೇಸ್ ಅವು ಮೂರಲ್ಲಿ ಕಂಡುಹಿಡಿತೀವಿ. ಫಸ್ಟಿಗೆ ಈ ಡೆರಿವೇಷನಲ್ಲಿ ಮೇಲ್ಗಡೆ ಟಾಪಲ್ಲಿ ಎಷ್ಟಿದೆ, ಫುಲ್ಲು ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ ಮೇಲೆ ಎಷ್ಟಿದೆ ಅಂತ ಕಂಡುಹಿಡಿಯೋದು. ಲೆಟ್ ಎ ಈಸ್ ಈಕ್ವಲ್ ಟು ಪಾಯಿಂಟ್ ಅಟ್ ಎ ಹೈಟ್ ಹೆಚ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್. ಈ ಸರ್ಫೇಸಿಂದ ಹೈಟ್ ಹೆಚ್ ಅನ್ನುವಷ್ಟು ಹೈಟಲ್ಲಿ ಎತ್ತರದಲ್ಲಿ ಎಷ್ಟಿದೆ ಅದು, ಇದು ಪಾಯಿಂಟನ್ನು ತೊಗೊಳ್ಳೋಣ. ಇಲ್ಲೊಂದು ಪಾಯಿಂಟ್ ಇದೆ ಅಂತ ಲೆಕ್ಕ ಹಾಕೋಣ. ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು ಎ ಪಾಯಿಂಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಬಿ ಅನ್ನೋ ಪಾಯಿಂಟು ಸರ್ಫೇಸ್ ಅರ್ತ್ ಮೇಲೆ ಇರುತ್ತೆ, ಎ ಅನ್ನೋ ಪಾಯಿಂಟು ಸರ್ಫೇಸಿಂದ ಮೇಲ್ಗಡೆ ಮೇಲ್ಭಾಗದಲ್ಲಿರುತ್ತೆ. ಸಿ ಈಸ್ ಈಕ್ವಲ್ ಟು ಸೆಂಟರ್ ಆಫ್ ದ ಅರ್ತ್, ಇಲ್ಲಿ ಸಿ ಸೆಂಟರ್ ಆಯಿತು. ನೆಕ್ಸ್ಟ್ ಎಮ್ ಇದೆಯಲ್ಲ, ಮಾಸ್ ಆಫ್ ದ ಅರ್ತ್ ಯಾವಾಗಲೂ ಕ್ಯಾಪಿಟಲ್ ಅಕ್ಷರದಿಂದನೇ, ಹೋದ್ರಲ್ಲೆಲ್ಲ ನಾವು ನೋಡ್ಕೊಂಡಿದ್ವಿ. ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಅರ್ತ್. ಆರ್ ಅಂದರೆ ರೇಡಿಯಸ್ ಆಫ್ ದ ಅರ್ತ್, ಕ್ಯಾಪಿಟಲ್ ಅರ್ತ್. ಜಿ ಕ್ಯಾಪಿಟಲ್ ಜಿ ಅಂದರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಆಯಿತಾ. ಜಿ ಹೆಚ್ ಅಂದರೆ ಏನು, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದ ಹೈಟ್ ಹೆಚ್. ಜಿ ಅಂದರೆ ಏನು, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಬರುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ಜಿ ಸಿ ಅಂತಲೂ ಬರುತ್ತೆ, ಅದು ಸೆಂಟರ್ ಆಫ್ ದ ಅರ್ಥಲ್ಲಿ ಅಷ್ಟು, ಅದರಲ್ಲಿ ಅಷ್ಟು ಇದಕ್ಕೆ ಸೇಮ್ ಇದೆ ಪಾಯಿಂಟು, ಇದು ಎರಡು ಒಂದೇ ಥರ ಇದೆ. ನೆಕ್ಸ್ಟ್ ಅಟ್ ಎ ನೋಡಿರಿ, ಎಟ್ ಎ ಪಾಯಿಂಟಲ್ಲಿ ನೋಡೋಣ. ಅದಕ್ಕೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇಲ್ಲಿ ಜಿ ಹೆಚ್ ಇದೆ, Gm/r+h. ಜಿ ನೋಡಿರಿ, ಇಲ್ಲಿಂದ ಇಲ್ಲಿಗೆ ಹೈಟ್ ಎಷ್ಟಿದೆ, ರೇಡಿಯಸ್ ಸೆಂಟ್ರಿಂದ ಇಲ್ಲಿಂದ 6, ಇಲ್ಲಿಂದ ಇಲ್ಲಿಗೆ ಹೆಚ್ಚು ಅಂದರೆ ಏನು, r+h. ಅಟ್ ದ ಹೈಟ್ ಹೆಚ್ಚಿನಲ್ಲಿ Gm/r+h. ಈ ಕ್ವಶನ್ Gm/r² ಫಾರ್ಮುಲಾ ಇದೆಯಲ್ಲ, ಅದನ್ನೇ ಉಪಯೋಗಿಸ್ಬಾರ್ದು. ಇದಕ್ಕೆ ಆರ್ ಅಂದರೆ ಏನೋ ರೇಡಿಯಸ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಅಂದರೆ ಇಲ್ಲಿಂದ ಇಲ್ಲಿಗೆ 6 ಪ್ಲಸ್ ಇದು ಹೆಚ್ಚು, r+h. ಆರ್ ಜಾಗದಲ್ಲಿ r+h ಬರೀರಿ. ನೆಕ್ಸ್ಟ್ ಅಟ್ ದ ಪಾಯಿಂಟ್ ಬಿನಲ್ಲೇನೋ ಆರ್ ಇದೆ, ಡಿಸ್ಟೆನ್ಸ್ ಆರು. ಅವಾಗ ಏನಾಗುತ್ತೆ, ಜಿ ಈಸ್ ಈಕ್ವಲ್ ಟು Gm/r² ಫಾರ್ಮುಲಾ. ನೆಕ್ಸ್ಟ್ ಈಕ್ವೇಷನ್ ಈ ಡೈರೆಕ್ಷನ್ ಇದು ಡಿವೈಡೆಡ್ ಬೈ ಈಕ್ವೇಷನ್ 1 ಡಿವೈಡೆಡ್ ಬೈ ಈಕ್ವೇಷನ್ 2. ಈಕ್ವೇಷನ್ 1 ಅಂದರೆ ಏನು, Gm/r+h ಇಲ್ಲಿ ಮೇಲೆ ಹಾಕೊಂಡಿದ್ದೀನಿ, ಹೋಲ್ ಡಿವೈಡೆಡ್ ಬೈ Gm/r². ನೋಡ್ರಿಲ್ಲ, ಜಿ ಕ್ಯಾನ್ಸಲ್, ಎಮ್ಮು ಕ್ಯಾನ್ಸಲ್,
ಆರ್ ಸ್ಕ್ವೇರ್ ಇದು ಮೇಲೆ ಹೋಯಿತು, ಇದು ಈ ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಕೆಳಗಡೆ ಬಂತು, ಗೊತ್ತಾಯ್ತಾ? ಅದಕ್ಕೆ ಆರ್ ಸ್ಕ್ವೇರ್ ಮೇಲೆ ಹೋಯಿತು, ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಬಂತು. ಈ ಜಿ ನಮಗೆ ಜಿ ಎಚ್ ಮಾತ್ರ ಬೇಕು. ಅವಾಗ ಏನಾಗತ್ತೆ ಅಂದರೆ ಈ ಜಿ ಈ ಕಡೆ ಬಂದರೆ ಇದು ಮಲ್ಟಿಪ್ಲೈ ಆಗುತ್ತೆ, ಗೊತ್ತಾಯ್ತು? ನೆಕ್ಸ್ಟ್ ಆರ್ ಸ್ಕ್ವೇರನ್ನು ಕೆಳಗಡೆ ತೊಗೊಂಡ ಅವಾಗ ಆರ್ ಟು ದ ಪವರ್ ಆಫ್ -2 ಹೋಗುತ್ತೆ. ಆರ್ ಪ್ಲಸ್ ಎಚ್ಚನ್ನು ಮೇಲ್ಗಡೆ ತೊಗೊಳೋಣ, ಅವಾಗ ಆರ್ ಟು ದ ಪವರ್ ಆಫ್ -2 ಹೋಗುತ್ತೆ, ಗೊತ್ತಾಯ್ತಾ? ಇಷ್ಟಾಗತ್ತೆ. ಆರ್ ಟು ದ ಪವರ್ ಆಫ್ -2 ಆರ್ ಟು ಪ್ಲಸ್ ಇದಾಗುತ್ತೆ. ಈ ಆರ್ ಪ್ಲಸ್ ಎಚ್ ಮೇಲ್ಗಡೆ ಹೋದಾಗ ಆರ್ ಟು ದ ಪವರ್ ಆಫ್ ಆರ್ ಪ್ಲಸ್ ಎಚ್ ಟು ದ ಪವರ್ ಆಫ್ -2 ಹೋಗುತ್ತೆ. ಆರ್ ಸ್ಕ್ವೇರನ್ನು ಕೆಳಗಡೆ ತೊಗೊಂಡ್ರೆ ಆರ್ ಟು ದ ಪವರ್ ಆಫ್ -2 ಬರುತ್ತೆ. ಈಗ ಏನಾಗುತ್ತೆ, ಆರ್ ಟು ದ ಪವರ್ -2 ಎರಡು ಇರೋದ ಕಾಮನ್ ಇದೆ, ಹಾಗೆ ಮೇಲ್ಗಡೆ ತೊಗೊಂಡ್ಬಿಡ್ತೀವಿ. ಆರ್ ಪ್ಲಸ್ ಎಚ್ ಬೈ ಆರ್. ನೆಕ್ಸ್ಟ್ ಈಗ ಆರ್ ಪ್ಲಸ್ ಎಚ್ ಬೈ ಆರ್ ಇದೆಯಲ್ಲ, ಅದನ್ನು ಹೆಂಗತ್ತೆ ಆರನ್ನು ಡಿವೈಡ್ ಸಪ್ರೇಟ್ ಮಾಡ್ಕೊತೀವಿ. ಇದನ್ನು ಸಪ್ರೇಟ್ ಮಾಡ್ಕೊಂಡ್ರೆ ಆರ್ ಬೈ ಆರ್ ಪ್ಲಸ್ ಆರ್ ಬೈ ಹೆಚ್ ಬರುತ್ತೆ. ಆರ್ ಬೈ ಆರ್ ಅಂದರೆ ಇದಕ್ಕೆ ಹೆಂಗೆ ಬರುತ್ತೆ, ಜಿ ಇಂಟು ಆರ್ ಬೈ ಆರ್ ಪ್ಲಸ್ ಹೆಚ್ ಬೈ ಆರ್ ಹೋಲ್ ಟು ದ ಪವರ್ ಆಫ್ -2 ಅದೇ ಇಷ್ಟು ಬರುತ್ತೆ. ಆರ್ ಬೈ ಆರ್ ಅಂದರೆ ಎಷ್ಟು, 1 ಪ್ಲಸ್ ಆರ್ ಬೈ ಹೆಚ್ ಅಂತ ಹಾಗೆ ಇಟ್ಕೊಂಡಿದ್ದೀವಿ ಹೋಲ್ ಟು ದ ಪವರ್ ಆಫ್ -2 ಅದಾಯ್ತು. ಇದು ಅಂದರೆ ಇದೇನಾಗುತ್ತೆ ಅಂದರೆ ಈಗ ಇದನ್ನು ಎಷ್ಟು ಆರ್ ಟು -2 ಇದು 1 ಪ್ಲಸ್ ಹೆಚ್ ಬೈ ಆರ್ ಹೋಲ್ ಟು ದ ಪವರ್ ಆಫ್ -2 ಬೈನಾಮಿಯಲ್ ಎಕ್ಸ್ಪ್ರೆಷನ್ ಇದರಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಪಾಠ ಇದೆ. ಅದು ಆ ರೂಲ್ಸ್ ಪ್ರಕಾರ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಜಿ ಇಂಟು 1 ಮೈನಸ್ ಆರ್ ಬೈ ಹೆಚ್ ಇದೆಯಲ್ಲ -2 ಈ 2 ಇರೋದು ಮೈನಸ್ ಇಲ್ಲಿಗೆ ಬರುತ್ತೆ, ಅವಾಗ -2 ಬೈ ಆರ್ ಅಂತ ಬರುತ್ತೆ, ಗೊತ್ತಾಯ್ತು? ಇದು ದಿಸ್ ಈಸ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್. ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ ಮೇಲೆ ಎಷ್ಟಿರ್ತಾರೆ, ಜಿ ಎಚ್ ಇದ್ಕೊಟ್ಟು ಜಿ ಇಂಟು 1 - 2 ಬೈ ಆರ್ ಅಂತ ಇರುತ್ತೆ, ಗೊತ್ತಾಯ್ತಾ? ಇದು ಎಕ್ಸ್ಪ್ರೆಷನ್. ಮತ್ತೊಂದು ಸರಿ ಹೇಳ್ತೀನಿ ಕೇಳಿ. ಇದಕ್ಕೆ ಈಗ ಆಕ್ಸಿಲರೇಷನ್ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಪಾಯಿಂಟ್ ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್. ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ ಮೇಲೆ ಕಂಡುಹಿಡಬೇಕು. ಇದು ಸರ್ಫೇಸ್ ಆಫ್ ದ ಅರ್ತ್, ಇದು ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್, ಇದ್ರ ಮೇಲೆ ಕಂಡುಹಿಡಬೇಕು. ಈಗ ಫಸ್ಟಿಗೆ ಏನು ಅಂತಾರೆ, ಎ ಏನು ಜಿ ಅಂದರೆ ಏನು, ಅಟ್ ಎ ಪಾಯಿಂಟ್ ಬಿ ಅವೆಲ್ಲ ಡಾಟಾ ಎಲ್ಲ ಬರ್ಕೊಳ್ಳುತ್ತೆ. ಅರ್ಧಕ್ಕರ್ಧ ಇಲ್ಲೇ ನಿಮಗೆ ಮಾರ್ಕ್ಸ್ ಸಿಕ್ಬಿಡುತ್ತೆ. ಲೆಟ್ ಎ ಈಸ್ ಈಕ್ವಲ್ ಟು ಎ ಪಾಯಿಂಟ್ ಎಟ್ ದ ಹೈಟ್ ಹೆಚ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್, ಗೊತ್ತಾಯ್ತಾ? ಬಿ ಈಸ್ ಈಕ್ವಲ್ ಟು ಎ ಪಾಯಿಂಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಸಿ ಈಸ್ ಈಕ್ವಲ್ ಟು ಸೆಂಟರ್ ಆಫ್ ದ ಅರ್ತ್. ಕ್ಯಾಪಿಟಲ್ ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಅರ್ತ್. ಕ್ಯಾಪಿಟಲ್ ಆರ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಅರ್ತ್. ಜಿ ಕ್ಯಾಪಿಟಲ್ ಜಿ ಈಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಜಿ ಹೆಚ್ ಈಸ್ ಈಕ್ವಲ್ ಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದ ಹೈಟ್ ಹೆಚ್ ಅಂದರೆ ಅಟ್ ದ ಪಾಯಿಂಟ್ ಎ. G is equal to acceleration due to gravity on the surface of the earth, that is at B. So G is equal to GH is equal to ಗೊತ್ತಾಯ್ತಾ, ಇಷ್ಟು ಬರೀಬೇಕು. ನೆಕ್ಸ್ಟ್ ಅಟ್ ದ ಪಾಯಿಂಟ್ ಎ ನಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿದೆ ಕಂಡುಹಿಡಿಯೋಣ, ಬಿ ನಲ್ಲಿ ಎಷ್ಟಿದೆ ಕಂಡುಹಿಡಿಯೋಣ, ಗೊತ್ತಾಯ್ತಾ? ಅವಾಗ ಏನಾಗುತ್ತೆ ಅಂದರೆ ಅಟ್ ದಿ ಪಾಯಿಂಟ್ ಎ ಜಿ ಎಚ್ ಇಸ್ ಈಕ್ವಲ್ ಟು ಜಿ ಎಮ್ ಅಪಾನ್ ಆರ್ ಪ್ಲಸ್ ಹೆಚ್. ಆರ್ ಪ್ಲಸ್ ಹೆಚ್ ಅಂದರೆ ಇಲ್ಲಿಂದ ಸೆಂಟ್ರಿಂದ ಇಲ್ಲಿಗಿರೋ ಹೈಟ್ ದೂರ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ 6 ಪ್ಲಸ್ ಇಲ್ಲಿಂದ ಇಲ್ಲಿಗೆ ಹೆಚ್ಚು ಅಂದರೆ ಆರ್ ಪ್ಲಸ್ ಹೆಚ್. ಅಟ್ ದ ಪಾಯಿಂಟ್ ಬಿ ನಲ್ಲಿ ಎಷ್ಟಿದೆ ಅಂದರೆ ಇದು ಇದಕ್ಕೆ ಜಿ ಇಸ್ ಈಕ್ವಲ್ ಟು ಜಿ ಎಮ್ ಅಪಾನ್ ಆರ್ ಸ್ಕ್ವೇರ್ ಫಾರ್ಮುಲಾ, ಇದು ಆರ್ ಸ್ಕ್ವೇರ್. 1 ಬೈ ಈಕ್ವೇಷನ್ 2 ಹೇಗೆ ಜಿ ಎಚ್ ಬೈ ಜಿ ಇಸ್ ಈಕ್ವಲ್ ಟು ಇದನ್ನೇನಿದೆ ಇಲ್ಲಿ ಬರ್ಕೊಂಡಿದ್ದೀನಿ, ಇದನ್ನು ಇಲ್ಲೇ ಬರ್ಕೊಂಡಿದ್ದೀನಿ. ಅದಕ್ಕೆ ಜಿ ಕ್ಯಾನ್ಸಲ್, ಎಮ್ ಕ್ಯಾನ್ಸಲ್. ನೋಡ್ರಿ ನ್ಯೂಮಿನೇಟ್ರ್ ಇದೆ, ನ್ಯೂಮಿನೇಟ್ರಲ್ಲಿರೋ ನ್ಯೂಮಿನೇಟ್ರು ಇಲ್ಲಿರೋ ನ್ಯೂಮಿನೇಟ್ರ್ ಎರಡು ಕ್ಯಾನ್ಸಲ್ ಆಗುತ್ತೆ. ಈಗ ಆರ್ ಸ್ಕ್ವೇರ್ ಇಲ್ಲಿ ಬರುತ್ತೆ, ಇದು ಮೇಲ್ಗಡೆ ಹೋಗುತ್ತೆ ಆರ್ ಸ್ಕ್ವೇರ್ ಆರ್ ಪ್ಲಸ್ ಹೆಚ್ ಹೋಗುತ್ತೆ. ನೆಕ್ಸ್ಟ್ ಇದು ಆರ್ ಪ್ಲಸ್ ಹೆಚ್ ಆರ್ ಸ್ಕ್ವೇರನ್ನು ಕೆಳಗಡೆ ಬಂತೀನಿ, ಅವಾಗ ಆರ್ ಟು ಪವರ್ ಆಫ್ -2 ಹೋಗುತ್ತೆ. ಆರ್ ಪ್ಲಸ್ ಹೆಚ್ಚು ಮೇಲ್ಗಡೆ ಹೋದಾಗ ಆರ್ ಟು ಪವರ್ ಆಫ್ -2 ಹೋಗುತ್ತೆ. ನೆಕ್ಸ್ಟ್ ಈ ಆರ್ ಟು ಪವರ್ ಆಫ್ -2 ಕಾಮನ್ ಇದೆ ಎರಡಕ್ಕೂ ಹೋಲ್ ಟು ದ ಪವರ್ ಆಫ್ -2. ಈಗ ಅದನ್ನು ಮತ್ತೆ ಸಪ್ರೇಟಾಗಿ ಬರ್ಕೊಂಡಿದ್ದೀವಿ. ಜಿ ಇಂಟು ಆರ್ ಬೈ ಆರ್ ಪ್ಲಸ್ ಹೆಚ್ ಬೈ ಆರ್. ಆರ್ ಕ್ಯಾನ್ಸಲ್ ಆಗುತ್ತೆ, 1 ಉಳಿಯುತ್ತೆ, ಹೆಚ್ ಬೈ ಆರ್ ಹಿಂದೆ ಇರುತ್ತೆ. ಆಯಿತು, ಇದನ್ನು ಜಿ ಇಂಟು 1 ಪ್ಲಸ್ ಹೆಚ್ ಬೈ ಆರನ್ನು ಬೈನಾಮಿಯಲ್ ಎಕ್ಸ್ಪ್ರೆಷನ್ ಪ್ರಕಾರ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ. ಎಕ್ಸ್ಪ್ಯಾಂಡ್ ದ ಈಕ್ವೇಷನ್ ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಆ್ಯಂಡ್ ನೆಗ್ಲೆಕ್ಟಿಂಗ್ ದ ಹೈಯರ್ ಟರ್ಮ್ಸ್. ಹೈಯರ್ ಆರ್ಡರ್ ಟರ್ಮ್ಸ್ಗಳನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಬರೀ ಫಸ್ಟ್ 2 ಆರ್ಡರ್ ಮಾತ್ರ ಬಂದಿರ್ತೀವಿ. ಆಗ 1 - 2h ಬೈ ಆರ್. This is an expression for the acceleration due to gravity at the point A. This is an expression for GH. This is an expression for GH.
ಆಯಿತಾ ಜಿ ಹೆಚ್ ಅಂತ ಬರೋದ್ರೆ ಆಯಿತು. ಇಷ್ಟು ಬರೀಬೇಕು. ಇದನ್ನು ಇದು ಈಕ್ವೇಷನ್ನ ನೋಡ್ಕೊಳ್ಳೋದಿದ್ದ ಒಂದು ಸರಿ ಕ್ಲೀನಾಗಿ ಇದನ್ನು ಬರೀರಿ. ಮುಂಚೆ ಅದಕ್ಕಿಂತ ಮುಂಚೆ ರಫಲ್ ಬರ್ಬೇಕು. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಡಿರೈವಿಂಗ್ ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದ ಪಾಯಿಂಟ್ ಬಿಲೋ ದ ಡೆಪ್ತ್. ನೋಡಿರಿ, ಬಿಲೋ ದ ಸರ್ಫೇಸ್ ಆಫ್ ದ ಏರಿಯಾ. ಸರ್ಫೇಸ್ ಆಫ್ ದ ಏರಿಯಾ ಇಲ್ಲಿದೆ, ಈ ಸರ್ಫೇಸ್ಗಿಂತ ಒಳಗಡೆ ಎಷ್ಟಿದೆ ಅಂತ ಕಂಡುಹಿಡಬೇಕು. ಒಳಗಡೆ ಅಂದರೆ ಏನು, ಸೆಂಟ್ರಲ್ ಎಷ್ಟು, ಈ ಸರ್ಫೇಸ್ ಮೇಲೆ ಎಷ್ಟು, ಈ ಎಂಡಲ್ಲಿ ಎಷ್ಟಿದೆ ಅಂತ ಕಂಡುಹಿಡಬೇಕು, ಮಧ್ಯ ಪಾಯಿಂಟಲ್ಲಿ. ಅದನ್ನೇ ಸೇಮ್ ಅದನ್ನೇ ಅಲ್ಲಿರೋದೇನು ಬರ್ಕೊಬೇಕು. ಲೆಟ್ ಎ ಈಸ್ ಈಕ್ವಲ್ ಟು, ಇದರಲ್ಲಿ ಸ್ವಲ್ಪ ಎ ಪಾಯಿಂಟ್ ಬಿ ಪಾಯಿಂಟ್ ಚೇಂಜ್ ಆಗುತ್ತೆ. ಎ ಇದರಲ್ಲಿ ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ ಇತ್ತು, ಈಗ ಇಲ್ಲಿ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್ ಅಂತ ಕೇಳಿದ್ರಿಂದ ಎ ಅನ್ನೋದು ಪಾಯಿಂಟು ಸರ್ಫೇಸ್ ಆಫ್ ದ ಅರ್ತ್ ಅಂತ ಮಾಡಿದ್ದೀವಿ. ಸಿ ಪಾಯಿಂಟು ಸೆಂಟರ್ ಆಫ್ ದ ಅರ್ತು, ಆಮೇಲೆ ಈ ಬಿ ಪಾಯಿಂಟು ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ ಮಧ್ಯದಲ್ಲಿ ಡೆಪ್ತಲ್ಲಿ ಇದೆ ಅಂತ ಕಂಡಿದ್ದೀವಿ. ಅದನ್ನೇ ಬರೆದಿರೋದು. ಲೆಟ್ ಎ ಈಸ್ ಈಕ್ವಲ್ ಟು ಎ ಪಾಯಿಂಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. Let let B is equal to a point at a depth d from the surface of the earth. ಅಲ್ಲಿ a point at the height h from the surface of the earth ಇತ್ತು. ಇದು ಪಾಯಿಂಟ್ B at the depth d. ನೋಡಿ, ಡೆಪ್ತ್ ಇಲ್ಲಿಂದ ಇಲ್ಲಿಗೆ d ಅನ್ನೋ ಡೆಪ್ತ್ ಇದೆ. ಇನ್ನು ಕೆಳಗಡೆ ಸೆಂಟ್ರಿಗೆ ಬಂದಿಲ್ಲ. d ಅನ್ನೋ ಡೆಪ್ತ್ ಇದೆ ಅಲ್ಲಿ at the surface of the earth. ಅದೇ C is equal to center of the earth. M ಕ್ಯಾಪಿಟಲ್ M ಅಂದರೆ ಏನು, ಹೋಲ್ ಅರ್ತ್ ಇದ್ದು. ಮಾಸ್ ಆಫ್ ದ ಅರ್ತ್ ಆಫ್ ರೇಡಿಯಸ್ ಆರ್ ವಿಚ್ ಇಸ್ ರೆಸ್ಪೆಕ್ಟ್ ಟು ದ ಪಾಯಿಂಟ್ ಎ ಪಾಯಿಂಟಿಗೆ ಸಂಬಂಧಪಟ್ಟಂಗೆ ಇದು ಮಾಸ್ ಆಫ್ ದ ಅರ್ತ್. ಇಲ್ಲಿ ಈಗ ಈ ಡೆಪ್ತಲ್ಲಿ ಬಂದಾಗ ಏನಾಗತ್ತಂದರೆ ಈ ಸ್ವಲ್ಪ ಇಲ್ಲಿಂದ ಇವಿಷ್ಟು ಭಾಗ ಹೋಗ್ಬಿಡುತ್ತೆ. ಆವಾಗ ಎಮ್ ಅನ್ನೋದು ಇದ್ದು ಎಮ್ ಡ್ಯಾಶ್ ಆಗುತ್ತೆ. ಎಮ್ ಡ್ಯಾಶ್ ಅಂದರೆ ಏನು, ಮಾಸ್ ಆಫ್ ದ ಶೇಡೆಡ್ ಪೋರ್ಷನ್. ನೋಡಿ, ಶೇಡೆಡ್ ಪೋರ್ಷನಿಗಿಲ್ಲ, ಇದು ಮಾಸ್ ಆಫ್ ದ ಶೇಡೆಡ್ ಪೋರ್ಷನ್ ಆಫ್ ದ ಅರ್ತ್ ಆಫ್ ರೇಡಿಯಸ್ ಆರ್ ಮೈನಸ್ ಡಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಆರ್ ಇದೆ, ಇಲ್ಲಿಂದಿಗೆ ಡೆಪ್ತ್ ಇಷ್ಟು ಹೋಯ್ತು ಅಂದರೆ ಇನ್ನು ಉಳಿದಿರೋದು ಎಷ್ಟು, ಆರ್ ಮೈನಸ್ ಡಿ ಡೆಪ್ತ್. ಹೌದಾ, ಇಲ್ಲಿಂದ ಇಲ್ಲಿವರೆಗೆ ಆರ್ ಅನ್ನೋ ಡೆಪ್ತ್ ಇದೆ, ಇದು ರೇಡಿಯಸ್. ಇಲ್ಲಿಗೆ ಡೆಪ್ತ್ ಡಿ ಅಷ್ಟು ಹೊರಟೋಗುತ್ತೆ. ಅವಾಗ ಉಳಿದಿದ್ದೇನು, ಆರ್ ಮೈನಸ್ ಡಿ ಅಷ್ಟು ಡೆಪ್ತ್ ಉಳಿಯುತ್ತೆ. ಈಗ ಇಲ್ಲೊಂದು ಅರ್ತು ಇಲ್ಲೊಂದು ಎರಡು ಭಾಗ ಆದಂಗೆ ಆಯಿತು ಒಳಗಡೆ. ಇಲ್ಲೊಂದು ಸ್ಪಿಯರು ಇಲ್ಲೊಂದು ಸ್ಪಿಯರು. ಈಗ ಈ ಸ್ಪಿಯರ್ದು ಎಷ್ಟಂದರೆ ಈ ಸ್ಪಿಯರ್ದು ಮಾಸು ಎಮ್ ಡ್ಯಾಶ್ ಅಂತ ಇರಲಿ. ನೋಡಿ, ಇದು ಎಮ್ ಡ್ಯಾಶು ಈ ಸ್ಪಿಯರ್ದು, ಈ ಹೋಲ್ ಸ್ಪಿಯರ್ದು ಎಮ್ಮು. ಅದೇ ಈಗ ಎಮ್ ಡ್ಯಾಶ್ ಇಸ್ ಈಕ್ವಲ್ ಟು ಮಾಸ್ ಆಫ್ ದ ಶೇಡೆಡ್ ಪೋರ್ಷನ್ ಆಫ್ ದ ಅರ್ತ್ ಆಫ್ ರೇಡಿಯಸ್ ಆರ್ ಮೈನಸ್ G is equal to gravitational constant. Right. Next, G is equal to acceleration due to gravity at point A. GD is equal to acceleration due to gravity at point B. GC is equal to acceleration due to gravity at the center C. Okay. ಇಷ್ಟೊಂದು ಬರೀಬೇಕು. ಫಸ್ಟಿಗೆ ಏನು, A is equal to at a point on the surface of the earth. B is equal to a point at a depth from the d from the surface of the earth. C is equal to center of the earth. M is equal to mass of the earth of radius r. M dash is equal to mass of the earth of radius r minus d. G is equal to gravitational constant. Small g is equal to acceleration due to gravity at point A. G is equal to acceleration due to gravity at point B. Gc is equal to acceleration due to gravity at point C, ಅಂದರೆ ಸೆಂಟರ್ ಆಫ್ ದ ಅರ್ತ್. ನೆಕ್ಸ್ಟ್ ಅಲ್ಲಿದ್ದಂಗೆ ಸೇಮ್ ಮಾಡಬೇಕು. ಅಟ್ ಪಾಯಿಂಟ್ ಎ G is equal to gm upon r square r1 ಆಗಬೇಕು. GD ನಲ್ಲಿ GD is equal to gm dash upon r minus d ಆಗಿದೆ. ನೆಕ್ಸ್ಟ್ ಈಕ್ವೇಷನ್ 2 ಡಿವೈಡೆಡ್ ಬೈ ಈಕ್ವೇಷನ್ 1. ಈಕ್ವೇಷನ್ 2 ಮೇಲೆ ಬರ್ಕೊಂಡಿದೆ, ಈಕ್ವೇಷನ್ 1 ಕೆಳಗಡೆ ಬರ್ಕೊಂಡಿದೆ. gm dash upon r minus d ಹೋಲ್ ಸ್ಕ್ವೇರ್ gm upon r ಸ್ಕ್ವೇರ್. ಈಗ g ಕ್ಯಾನ್ಸಲ್ ಆಗುತ್ತೆ, ಎಮ್ ಡ್ಯಾಶು ಇದು ಜಿ ಇದು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಜಿ ಎಮ್ ಡ್ಯಾಶ್ ಅಪಾನ್ ಆರ್ ಸ್ಕ್ವೇರ್ ಅಪಾನ್ ಆರ್ ಮೈನಸ್ ಡಿ ಹೋಲ್ ಸ್ಕ್ವೇರ್ ಇಂಟು ಜಿ ಎಮ್. ಗೊತ್ತಾಯ್ತಾ? ಅದಕ್ಕೆ ನೆಕ್ಸ್ಟ್ ಇದು ಈಕ್ವೇಷನ್ 2. ಗೊತ್ತಾಯ್ತಾ? ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ವಿ ನೋ ದಟ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಪರ್ ಯೂನಿಟ್ ವಾಲ್ಯೂಮ್, ಮಾಸ್ ಬೈ ವ್ಯಾಲ್ಯೂಮ್. ಮಾಸ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಡೆನ್ಸಿಟಿ ಇಂಟು ವಾಲ್ಯೂಮ್ ಆಫ್ ದ ಅರ್ತ್. ಈಗ ನಾವು ವಾಲ್ಯೂಮ್ ಆಫ್ ದ ಅರ್ತ್ ಅಂದರೆ ಎಮ್ ಅಂದರೆ ಎಷ್ಟು, ರೋ ಇಂಟು 4/3 ಪೈ ಆರ್ ಕ್ಯೂಬ್ ಒಂದು. ಎಮ್ ಡ್ಯಾಶಿಗೆ ಎಮ್ ಮಾಸು ಎಮ್ ಇರೋ ಕಡೆ ಎಮ್ ಸರಿ ಹೋಗುತ್ತೆ. ಎಮ್ ಡ್ಯಾಶ್ ಆದರೆ ರೋ ಇಂಟು 4/3 ಪೈ ಆರ್ ರೇಡಿಯಸ್ ಚೇಂಜ್ ಆಗುತ್ತೆ. ಇಲ್ಲಿರೋ ಹೋಲ್ ಅರ್ತಿಗೆ ಆರು, ಈ ಸ್ಮಾಲ್ ಪೋರ್ಷನ್ ಇದೆಯಲ್ಲ ಇದಕ್ಕೆ ಆರ್ ಮೈನಸ್ ಡಿ ಹೋಲ್ ಕ್ಯೂಬ್. ನೆಕ್ಸ್ಟ್ ಇದನ್ನು ಎಮ್ ಮತ್ತು ಎಮ್ ಡ್ಯಾಶ್ ಅಂತ ತೆಗೆದು ಇದಕ್ಕೆ ಹಾಕೋಣ. ಏಕೆ ಇದಕ್ಕೆ ಅವಾಗ ಏನಾಗುತ್ತೆ ಅಂದರೆ ಜಿ ಡಿ ಬೈ ಜಿ ಇಲ್ಲಿಗೆಲ್ಲ ಜಿ ಡಿ ಬೈ ಜಿ ಈಸ್ ಈಕ್ವಲ್ ಟು ಜಿ ಇಂಟು 4 ರೋ ಇಂಟು 4/3 ಪೈ ಆರ್ ಮೈನಸ್ ಡಿ ಹೋಲ್ ಕ್ಯೂಬ್ ಇಂಟು ಆರ್ ಸ್ಕ್ವೇರ್
ಆರ್ ಸ್ಕ್ವೇರ್ ಹಾಗೆ ಇಟ್ಕೊಂಡಿದೆ, ಇದು ಆರ್ ಮೈನಸ್ ಡಿ ಹಾಗೆ ಇಟ್ಕೊಂಡಿದೆ, ಜಿ ಇಂಟು ಎಮ್ ಇದೆಯೇ 4/3 ಪೈ ಆರ್ ಕ್ಯೂಬ್ ಇಟ್ಕೊಂಡಿದೆ. ಇಲ್ಲಿದೆಯಲ್ಲ ಈಕ್ವೇಷನ್ನು, ಜಿ ಇಂಟು ಎಮ್ ಡ್ಯಾಶ್ಗೆ ಎಮ್ ಡ್ಯಾಶ್ ಬದಲಿ ಈ ಎಮ್ ಡ್ಯಾಶನ್ನು ಅಷ್ಟೊಂದು ಇಲ್ಲಿ ಬರೆದಿದೆ, ಇಲ್ಲಿ ಈ ಉಳಿದಿದ್ದು ಹಿಂಗೆ ಬರ್ಕೊಂಡಿದೆ, ಇಲ್ಲಿ ಈ ಆರ್ ಸ್ಕ್ವೇರ್ ಹಾಗೆ ಇದೆ, ಜಿ ಎಮ್ ಇದೆಯಲ್ಲ ಜಿಗೆ ಹಾಗೆ ಬರ್ಕೊಂಡಿದೆ, ಎಮ್ ಬದಲೇ ಈ ಈಕ್ವೇಷನ್ ಬರೆದಿದೆ, ಎಮ್ ರೋ ಇಂಟು 4/3 ಪೈ ಆರ್ ಕ್ಯೂಬ್ ಬರೀದೆ. ನೆಕ್ಸ್ಟ್ ಜಿ ಕ್ಯಾನ್ಸಲ್, ರೋ ಕ್ಯಾನ್ಸಲ್, 4/3 ಪೈ ಕ್ಯಾನ್ಸಲ್ ಆಗುತ್ತೆ, ಆರ್ ಸ್ಕ್ವೇರ್ ಇದೆ ಇಲ್ಲಿ, ಇದಕ್ಕೆ ಆರ್ ಕ್ಯೂಬ್ ಇದೆ ಕ್ಯಾನ್ಸಲ್ ಆಗುತ್ತೆ, ಅಂದರೆ ಆರ್ ಉಳಿಯುತ್ತೆ, ಇಲ್ಲಿ ಕೆಳಗಡೆ ಡಿನಾಮಿನೇಟರಲ್ಲಿ ಆರ್ ಉಳಿಯುತ್ತೆ, ಮೇಲ್ಗಡೆ ಆರ್ ಮೈನಸ್ ಡಿ ಉಳಿಯುತ್ತೆ. ಆರ್ ಬೈ ಜಿ ಡಿ ಬೈ ಜಿ ಈಸ್ ಈಕ್ವಲ್ ಟು ಆರ್, ಜಿ ಡಿ ಈಸ್ ಈಕ್ವಲ್ ಟು ಜಿ ಇಂಟು ಆರ್ ಮೈನಸ್ ಡಿ, ಆರ್ ಅಂದಿಂದ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ಲಿ ಮಾಡಿತ್ತಲ್ಲ ಸೇಮ್ ಹಿಂಗೆ, ಆರ್ ಬೈ ಆರ್ ಹೆಚ್ ಬೈ ಆರ್, ಅದೇ ರೀತಿ ಡಿ ಬೈ ಆರ್ ಇದೆ, ಆರ್ ಬೈ ಅಂದರೆ 1 ಮೈನಸ್ ಡಿ ಬೈ ಆರ್ ಗೊತ್ತಾಯ್ತು. ಇದು ದಿಸ್ ಈಸ್ ಎನ್ ಎಕ್ಸ್ಪ್ರೆಷನ್, ಇದು ಜಿ ಅಟ್ ದ ಪಾಯಿಂಟ್ ಡಿ, ಬಿ ಪಾಯಿಂಟಲ್ಲಿ ಆಯಿತು ಆಯಿತು. ಜಿ ಡಿ ನೆಕ್ಸ್ಟ್ ಜಿ ಸಿ ಕಂಡುಹಿಡಿಬೇಕು, ಜಿ ಅಟ್ ಪಾಯಿಂಟ್ ಸಿ ನಲ್ಲಿ ಆರ್ ಇಸ್ ಈಕ್ವಲ್ ಟು ಡಿ, ನೋಡಿರಿ ಆರ್ ಇಸ್ ಈಕ್ವಲ್ ಟು ಇಲ್ಲಿಂದ ಇಲ್ಲಿಗೆ ರೇಡಿಯಸ್ಸು, ಇಲ್ಲಿಂದ ಇಲ್ಲಿಗೆ ಡೆಪ್ತ್ ಎರಡು ಈಕ್ವಲ್ ಆಗಿದೆ, ಹಾಗಾಗಿ ಏನಾಗುತ್ತೆ ಅಂದರೆ ರೇಡಿಯಸ್ ಈಸ್ ಈಕ್ವಲ್ ಟು ಡಿ. ಅವಾಗ ಈ ಆರ್ ಇಸ್ ಈಕ್ವಲ್ ಟು ಡಿನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಅವಾಗ ಆರ್ ಇಸ್ ಈಕ್ವಲ್ ಟು ಏನು ಡಿ ಇರೋ ಕಡೆ ಆರ್ ಅಂತ ಹಾಕ್ತೀವಿ, ಆರ್ ಬೈ ಆರ್ ಅಂದರೆ ಆರ್ ಕ್ಯಾನ್ಸಲ್ 1 ಮೈನಸ್ 1 ಅಂದರೆ ಇನ್ನು 0, ಜಿ ಡಿ ಈಸ್ ಈಕ್ವಲ್ ಟು ಅದಕ್ಕೆ ಡೆಪ್ತ್ ದ ಪಾಯಿಂಟ್ ಸಿ ಜಿ ಸಿ ಈಸ್ ಈಕ್ವಲ್ ಟು ಜಿ ಸಿ ಬರೋದಿಲ್ಲ, ಜಿ ಸಿ ಈಸ್ ಈಕ್ವಲ್ ಟು 0 ಆಗುತ್ತೆ. ಏನು ಹೇಳೋದು, ನೋ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದ ಸೆಂಟರ್ನಲ್ಲಿ ಯಾವುದೇ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿನೂ ಇರೋಲ್ಲ ಗೊತ್ತಾಯ್ತಾ. ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಓನ್ಲಿ ಅಟ್ ದ ಅಬೌವ್ ದ ಸೆಂಟರ್ ಆಫ್ ದ ಅರ್ತಿಂದ ಮೇಲ್ಗಡೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಸೆಂಟರ್ ಹತ್ರ ಬಂತು ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇರೋಲ್ಲ ಗೊತ್ತಾಯ್ತಾ. ಸೊ ದಿಸ್ ಈಸ್ ಎನ್ ಎಕ್ಸ್ಪ್ರೆಷನ್, ಇದನ್ನು ಮತ್ತೊಂದು ಸರಿ ಹೇಳ್ತೀನಿ ಕೇಳಿ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಪಾಯಿಂಟ್ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್. ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಸೇಮ್ ಅಲ್ಲಿದ್ದಂಗೆ ಇಲ್ಲಿ ಎ ಬಿ ಸಿ ಅಂತ 3 ಪಾಯಿಂಟ್ ಮಾಡ್ಕೊಂಡಿದ್ವಿ. ದಟ್ ಎ ಈಸ್ ಈಕ್ವಲ್ ಟು ಎ ಪಾಯಿಂಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ಬಿ ಈಸ್ ಈಕ್ವಲ್ ಟು ಎ ಪಾಯಿಂಟ್ ಅಟ್ ಎ ಡೆಪ್ತ್ ಡಿ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್, ಸಿ ಈಸ್ ಈಕ್ವಲ್ ಟು ಸೆಂಟರ್ ಆಫ್ ದ ಅರ್ತ್, ಎಮ್ ಈಸ್ ಕ್ಯಾಪಿಟಲ್ ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಅರ್ತ್, ಎಮ್ ಡ್ಯಾಶ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಶೇಡೆಡ್ ಪೋರ್ಷನ್ ಗೊತ್ತಾಯ್ತಾ ಆಫ್ ಅರ್ತ್, ರೇಡಿಯಸ್ ಆರ್ ಮೈನಸ್ ಟಿ. ನೆಕ್ಸ್ಟ್ ಜಿ ಈಸ್ ಕ್ಯಾಪಿಟಲ್ ಜಿ ಈಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಸ್ಮಾಲ್ g is equal to acceleration due to gravity at the point A, gd is equal to acceleration due to gravity at the point D, gc is equal to acceleration due to gravity at the center C. At point A, g is equal to gm upon r square, at point B, gd is equal to gm dash upon r minus t. So equation 2 by equation 1, gd ಅಂದರೆ gm dash upon r minus t whole square, gm upon r square whole square ಕ್ಲೀನಾಗಿ ಬರೀರಿದೆ. ಇದಕ್ಕೆ ಅದು ಜಿ ಎಮ್ ಇದೇನಾಗತ್ತೆ ಅಂದರೆ ಈಸ್ ಈಕ್ವಲ್ ಟು ಜಿ ಎಮ್ ಅಪಾನ್ ಆರ್ ಮೈನಸ್ ಟಿ ಹೋಲ್ ಸ್ಕ್ವೇರ್ ಇಂದು ಆರ್ ಸ್ಕ್ವೇರ್ ಬೈ ಜಿ ಎಮ್. ನೆಕ್ಸ್ಟ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಪರ್ ಯೂನಿಟ್ ವಾಲ್ಯೂಮ್, ಮಾಸ್ ಈಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಆಫ್ ದ ಅರ್ತ್. ವಾಲ್ಯೂಮ್ ಆಫ್ ದ ಅರ್ತ್ ಅಂದರೆ ಈ ಅರ್ತಿಗೆ ಒಂದು ಮತ್ತು ಈ ಅರ್ತಿಗೆ ಒಳಗಡೆ ಪೋರ್ಷನ್ ಎರಡು. ಎಮ್ ಡ್ಯಾಶ್ ಎಮ್ ಬೇರೆ ಅರ್ತಿಗೆ ಒಂದು ಈಕ್ವೇಷನ್ ಹಾಕೊಂಡು ಇಲ್ಲಿ ಬರದೆ, ಆಮೇಲೆ ಎಮ್ ಡ್ಯಾಶ್ ಈ ಪೋರ್ಷನಿಗೆ ಇನ್ನೊಂದು ಹಾಕೊಂಡು ಬರದೆ. ಇದ್ರ ರೇಡಿಯಸ್ ಆರು, ಇದ್ರದ್ದು ರೇಡಿಯಸ್ ಆರ್ ಮೈನಸ್ ಡಿ ಹಾಕೊಂಬರ್ರಿ. ನೆಕ್ಸ್ಟ್ ಇದನ್ನು ತೆಗೆದು ಈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಪುಟ್ 4 5 ಇಂಟು ದಿ ಈಕ್ವೇಷನ್ 3, ಜಿ ಇಂಟು ರೋ ಇಂಟು 4/3 ಪೈ ಆರ್ ಮೈನಸ್ ಡಿ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಮೈನಸ್ ಡಿ ಹೋಲ್ ಸ್ಕ್ವೇರ್, ಆರ್ ಸ್ಕ್ವೇರ್ ಬೈ ಜಿ ಇಂಟು ರೋ ಇಂಟು 4/3 ಪೈ ಆರ್ ಕ್ಯೂಬ್. ಜಿ ಇಂಟು ರೋ ಜಿ ರೋ ಕ್ಯಾನ್ಸಲು, 4/3 ಪೈ 4/3 ಪೈ ಕ್ಯಾನ್ಸಲ್, ಆರ್ ಮೈನಸ್ ಡಿ ಹೋಲ್ ಸ್ಕ್ವೇರ್ ಇಲ್ಲ ಆರ್ ಮೈನಸ್ ಡಿ ಹೋಲ್ ಕ್ಯೂಬ್ ಇದೆ, ಆರ್ ಮೈನಸ್ ಡಿ ಮಾತ್ರ ಉಳಿಯುತ್ತೆ ನ್ಯೂಮರೇಟರಲ್ಲಿ. ಆರ್ ಸ್ಕ್ವೇರ್ ಇಲ್ಲ ಆರ್ ಕ್ಯೂಬ್ ಹೋಗುತ್ತೆ, ಇಲ್ಲ ಆರ್ ಮಾತ್ರ ಉಳಿಯುತ್ತೆ. ಇದನ್ನು ಮತ್ತೆ ಸಪ್ರೇಟ್ ಆಗಿ ಹೋಲ್ ಸರಿ ಮಾಡ್ಕೊಂಡಾಗಿ ಸಪ್ರೇಟ್ ಮಾಡ್ಕೊಂಡಿದೆ 1 ಮೈನಸ್ ಡಿ ಬೈ ಆರ್ ಗೊತ್ತಾಯ್ತಾ. ಸಪ್ರೇಟಾಗಿ ಮಾಡಿದಾಗ ಏನಾಗುತ್ತೆ ಅಂದರೆ 4/3. ಅವರು ಈಗ ಇದನ್ನು ಬೇಕಾದ್ರೆ ಇದನ್ನು ಈಕ್ವಲ್ ಟು ಹಿಂಗೆ ಬರ್ಕೊಬೋದು. ಅದಕ್ಕೆ ಜಿ ಈಕ್ವಲ್ ಟು ಆರ್ ಬೈ ಆರ್ ಮೈನಸ್ ಡಿ ಬೈ ಆರ್ ಅಂತ ಬರ್ತಾಳ. ಡಿ ಬೈ ಆರ್ ಆರ್ ಕ್ಯಾನ್ಸಲ್ ಆಗುತ್ತೆ, 1 ಮೈನಸ್ ಡಿ ಬೈ ಆರು, ಈ ಜಿ ಈ ಕಡೆ ಬರುತ್ತೆ. ಇದು ದಿಸ್ ಈಸ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಡೆಪ್ತ್. ನೆಕ್ಸ್ಟ್ ಅರ್ಥ ಪಾಯಿಂಟ್ ಸಿ ನಲ್ಲಿ ಏನಾಗುತ್ತೆ ಅಂದರೆ ರೇಡಿಯಸ್ ಈಸ್ ಈಕ್ವಲ್ ಟು ಡೆಪ್ತ್, ಎರಡು ಒಂದನೇ.
ಸೊ ಆರ್ ಈಸ್ ಈಕ್ವಲ್ ಟು ಡಿ ಇರೋ ಕಡೆ ಆರ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಡಿ ಇರೋ ಕಡೆ ಅಟ್ ಸಿ ಜಿ ಸಿ ಈಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ ಆರ್ ಬೈ ಆರ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ 1 ಅಂದರೆ 0 ಆಯಿತು. ಸೊ ನೋ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ದ ಸೆಂಟರ್ನಲ್ಲಿ ಯಾವುದೇ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರೋಲ್ಲ. ಇದನ್ನು ನಾವು ನೋಡ್ಕೊಂಡು ಸರಿ, ನೋಡ್ಕೊಳ್ಳೋದು ಇದು ಸರಿ, ಇಲ್ಲ ಬರೀರಿ. ಇದು ಈಕ್ವೇಷನ್, ಮ್ಯಾಥಮೆಟಿಕಲ್ ಈಕ್ವೇಷನ್. ಇದೇ ಥರ ಡೆರಿವೇಷನ್ ಹೆಂಗೆ ಬರೀದೇನೋ ಅದೇ ರೀತಿಯೇ ಬರೀ. ನೋಡ್ಕೊಂಡು ಸರಿ ಎಲ್ಲ ಒಂದ್ಸರಿ ನೋಟ್ಸಲ್ಲಿ ಬರೀರಿ. ಆಮೇಲೆ ರಫ್ನಲ್ಲಿ ನೋಡ್ಕೊಂಡು ಒಂದ್ಸರಿ, ನೋಡ್ಕೊಳ್ಳೋದು ಇದ್ದಂಗೆ ಸರಿ, ಸ್ವಲ್ಪ ಮಧ್ಯೆ ಇಷ್ಟು ಪೋರ್ಷನ್ ಒಂದ್ಸರಿ, ಇಷ್ಟು ಪೋರ್ಷನ್ ಒಂದ್ಸರಿ, ಹೀಗೆ ಇದನ್ನು ಪಾರ್ಟ್ ಮಾಡ್ಕೊಂಡು ನೀವು ಅದನ್ನು ನೋಡ್ಕೊಂಡು ಸರಿ, ನೋಡ್ಕೊಳ್ಳೋದಿದ್ದಂಗೆ ಸರಿ ಬರೀರಿ. ಇದು ಸ್ವಲ್ಪ ಗ್ಯಾರಂಟಿ ಬರುತ್ತೆ ಎಕ್ಸಾಮಿಗೆ, ಇಂಪಾರ್ಟೆಂಟ್. ಓಕೆ, ಇದನ್ನು ಕ್ಲೀನಾಗಿ ಬರೀರಿ, ನೋಡ್ಸ್ಕೊಂಡು. ಓಕೆ, ಥ್ಯಾಂಕ್ ಯು.